ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGKಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ SSC GD 2025 ಅಂದರೆ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ತೆಗೆದ ಟಾಪ್ 20/20 ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಈ ಪ್ರಶ್ನೆಗಳನ್ನು ಬಂದುಬಿಟ್ಟು 2024 ಕ್ವಶನ್ ಪೇಪರ್ ಶಿಫ್ಟ್ 1ನಿಂದ ತೆಗೆಯಲಾಗಿದೆ ಫ್ರೆಂಡ್ಸ್. ಫಿಕ್ಸ್ 1 ಮಾರ್ಕ್ಸ್ ಬರುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಆದ ಕಾರಣ ಈ ನಮ್ಮ ಸೆಟ್ 1 ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಅದನ್ನು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ODI ಕ್ರಿಕೆಟ್ ಪಂದ್ಯಗಳಲ್ಲಿ ಒಬ್ಬ ಬೌಲರ್ ಗರಿಷ್ಠ ಎಷ್ಟು ಓವರ್ಗಳನ್ನು ಬಾಲ್ ಮಾಡಬಹುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 10 ಅಂತ ಹೇಳೋದು ಫ್ರೆಂಡ್ಸ್. ಅಂದರೆ 50 ಓವರ್ಗಳ ಪಂದ್ಯಗಳಲ್ಲಿ ಒಬ್ಬ ಬೌಲರ್ ಬಂದ್ಬಿಟ್ಟು ಇವನು ಗರಿಷ್ಠ 10 ಓವರ್ಗಳನ್ನು ಬಾಲ್ ಮಾಡಬಹುದು ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 10 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ದುಂದರ್ ಜಲಪಾತವು ಎಲ್ಲಿ ನೆಲೆಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ನರ್ಮದಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ನರ್ಮದಾ ನದಿಯಲ್ಲಿ ದುಂದರ್ ಜಲಪಾತವು ನೆಲೆಗೊಂಡಿದೆ ಫ್ರೆಂಡ್ಸ್. ಪ್ರಶ್ನೆ 3. ಈ ಕೆಳಗಿನವುಗಳಲ್ಲಿ PT ಉಷಾ ಅವರ ಆತ್ಮಚರಿತ್ರೆಯ ಹೆಸರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಗೋಲ್ಡನ್ ಗರ್ಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಗೋಲ್ಡನ್ ಗರ್ಲ್ ಬಂದ್ಬಿಟ್ಟು ಇದು PT ಉಷಾ ಅವರ ಆತ್ಮಚರಿತ್ರೆ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 4. ಗುರು ಗೋಬಿಂದ್ ಎಂಬ ಹೊಸ ಕಾದಂಬರಿಯ ಲೇಖಕರು ಯಾರು? ಗೋಬಿಂದ್ ಎಂಬ ಹೊಸ ಕಾದಂಬರಿಯ ಲೇಖಕರು ಯಾರಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಹರಿಸಿಕ್ಕ ಅವರು ಬಂದ್ಬಿಟ್ಟು ಇವರು ಗುರು ಗೋಬಿಂದ್ ಅವರ ಹೊಸ ಕಾದಂಬರಿಯ ಲೇಖಕರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 5. ತೈವಾನ್ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಮೇ 2024ರಂತೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಲೈ ಚಿಂಗ್ ಟೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಲೈ ಚಿಂಗ್ ಟೆ ಅವರು ಬಂದ್ಬಿಟ್ಟು ಇವರು ತೈವಾನ್ನ ಅಧ್ಯಕ್ಷರಾಗಿ ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 6. ಜಾಟ್ ಜಟಿನ್ ಜಿಜಿಯಾನ್ ನೃತ್ಯ ಯಾವ ರಾಜ್ಯದ ಜನಪದೀಯ ನೃತ್ಯಗಳಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಬಿಹಾರ್ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಜಾಟ್ ಜತಿನ್ ಬಂದ್ಬಿಟ್ಟು ಮತ್ತು ಜಿಜಿಯಾನ್ ನೃತ್ಯ ಬಂದ್ಬಿಟ್ಟು ಇವು ಬಿಹಾರದ ಜಾನಪದ ನೃತ್ಯಗಳಾಗಿವೆ ಫ್ರೆಂಡ್ಸ್. ಪ್ರಶ್ನೆ 7. ಭಾರತೀಯ ಬಾಕ್ಸಿಂಗ್ ಚಾಂಪಿಯನ್ ಮೇರಿ ಕೋಮ್ ಯಾವ ರಾಜ್ಯಕ್ಕೆ ಸೇರಿದವರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮಣಿಪುರ ರಾಜ್ಯಕ್ಕೆ ಮೇರಿ ಕೋಮ್ ಅವರು ಸೇರಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 8. ಲವ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಲಾನ್ ಟೆನಿಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಲಾನ್ ಟೆನಿಸ್ನಲ್ಲಿ ಈಗ ಟೆನಿಸ್ ಆಡುವ ಹೊತ್ತಿನಾಗ ಫ್ರೆಂಡ್ಸ್ ಪಾಯಿಂಟ್ಸ್ ಈಕ್ವಲ್ ಆಗುತ್ತಲ್ಲ ಫ್ರೆಂಡ್ಸ್, ಆವಾಗ ಲವ್ ಎಂಬ ಪದವನ್ನು ಬಳಸ್ತಾರೆ ಫ್ರೆಂಡ್ಸ್. ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಲಾನ್ ಟೆನಿಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಭಾರತೀಯ ಕರೆನ್ಸಿ ನೋಟಿನ ಭಾಷಾ ಫಲಕದಲ್ಲಿ ಎಷ್ಟು ಭಾಷೆಗಳಿವೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 15 ಭಾಷೆಗಳು ಕರೆನ್ಸಿ ನೋಟು ಅಂದರೆ ನಾವು ಉಪಯೋಗಿಸತಕ್ಕಂಥ ನೋಟಿನ ಮೇಲೆ 15 ಭಾಷೆಗಳು ಕಂಡು ಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 10. ಕೆಳಗಿನ ಯಾವ ರಾಜ್ಯ ಜನಪದ ನೃತ್ಯವು ಅಸ್ಸಾಂಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಬಿಹು ಜನಪದ ನೃತ್ಯ ಬಂದ್ಬಿಟ್ಟು ಇದು ಅಸ್ಸಾಂಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 11. ರಾಮಪ್ಪ ದೇವಾಲಯವು ಯಾವ ದೇವರಿಗೆ ಸಮರ್ಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಭಗವಾನ್ ಶಿವನಿಗೆ ರಾಮಪ್ಪ ದೇವಾಲಯವು ಸಮರ್ಪಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 12. ಕೆಳಗಿನ ಯಾವ ಜೋಡಿ ಸಂಗೀತಗಾರರು ಮತ್ತು ಅವರ ವಾದ್ಯಗಳು ತಪ್ಪಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ರಾಮನ್ ನಾರಾಯಣ
ಸರೋದ್ ಬಂದ್ಬಿಟ್ಟು ಇದು ತಪ್ಪಾಗಿರತಕ್ಕಂಥ ಜೋಡಿಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 13. ಯೂರೋ 2024 ನಂತರ ಯಾವ ಜರ್ಮನ್ ಫುಟ್ಬಾಲ್ ಆಟಗಾರ ನಿವೃತ್ತಿ ಘೋಷಿಸಿದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಟೋನಿ ಕ್ರೋಸ್ ಅವರು 2024 ನಂತರದ ಜರ್ಮನ್ ಫುಟ್ಬಾಲ್ ಆಟಗಾರರ ನಿವೃತ್ತಿಗೆ ಘೋಷಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 14. ಭಾರತದ ಸಂವಿಧಾನದ ಕೆಳಗಿನ ಯಾವ ಪರಿಚ್ಛೇದವು ರಾಜ್ಯ ಕಾರ್ಯಕಾರಿಣಿಯೊಂದಿಗೆ ವಿವರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಲೇಖನ 153ರಿಂದ 167 ಬಂದ್ಬಿಟ್ಟು ಇದು ಸಂವಿಧಾನದ ಪರಿಚ್ಛೇದನದ ರಾಜ್ಯ ಕಾರ್ಯಕಾರಿಣಿಯೊಂದಿಗೆ ವಿವರಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 15. 5ನೇ ಪಂಚವಾರ್ಷಿಕ ಯೋಜನೆ ಮತ್ತು 6ನೇ ಪಂಚವಾರ್ಷಿಕ ಯೋಜನೆಗಳ ನಡುವಿನ ಯೋಜನೆಯನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ, ರೋಲಿಂಗ್ ಅಂತ ಕರೀತಾರೆ ಫ್ರೆಂಡ್ಸ್. ಪಂಚವಾರ್ಷಿಕ 5ನೇ ಯೋಜನೆ ಮತ್ತು 6ನೇ ಯೋಜನೆ ನಡುವಿನ ಯೋಜನೆಗಳನ್ನು ರೋಲಿಂಗ್ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 16. ಓಜೋನ್ ಸವಕಳಿಯು ಯಾವುದರ ಹತ್ತಿರದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಧ್ರುವಗಳ ಸಮೀಪ ಈ ಓಜೋನ್ ಸವಕಳಿಯು ಕಂಡು ಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 17. ಕಬ್ಬಿಣದ ಆಕ್ಸೈಡ್ನಿಂದಾಗಿ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಮಂಗಳ ಗ್ರಹವನ್ನು ಕಬ್ಬಿಣದ ಆಕ್ಸೈಡ್ನಿಂದಾಗಿ ಕೆಂಪು ಗ್ರಹ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 18. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಫೆಡರಲ್ ಅಲ್ಲದ ಲಕ್ಷಣವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಏಕ ಸಂವಿಧಾನ ಅಂತ ಹೇಳಿದ್ರು ಫ್ರೆಂಡ್ಸ್. ಏಕ ಸಂವಿಧಾನ ಬಂದ್ಬಿಟ್ಟು ಇದು ಫೆಡರಲ್ ಅಲ್ಲದ ಲಕ್ಷಣ ಹೊಂದಿದೆ ಫ್ರೆಂಡ್ಸ್. ಪ್ರಶ್ನೆ 19. ಕೆಳಗಿನ ನಾಗರಿಕತೆಗಳಲ್ಲಿ ಯಾವುದು ನಗರ ಮತ್ತು ಪಟ್ಟಣಗಳ ಯೋಜನೆಗೆ ಪ್ರಸಿದ್ಧವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಸಿಂಧು ನಾಗರಿಕತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಸಿಂಧು ನಾಗರಿಕತೆ ಬಂದ್ಬಿಟ್ಟು ನಗರ ಮತ್ತು ಪಟ್ಟಣ ಯೋಜನೆಗಳಿಗೆ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 20. ಕೋಣಾರ್ಕ್ನ ಸೂರ್ಯ ದೇವಾಲಯವನ್ನು ನರಸಿಂಹದೇವ ಒಂದು ನಿರ್ಮಿಸ್ತಾನೆ. ಅವನು ಯಾವ ರಾಜವಂಶಕ್ಕೆ ಸೇರಿದಾನೆ ಅಂತ ಲಿಖೆ ಇದೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಪೂರ್ವ ಗಂಗಾ ರಾಜವಂಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.